ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಟೈಲರ್ ನೋಡಿದಾಗ ಇದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಒಂದು ಪ್ರಾಯೋಗಿಕ ಚಿತ್ರ ಅಂತ ಹೇಳ್ಬೋದು. ಬಟ್ ದರ್ಶನ್ ಅಭಿನಯದ ಬಗ್ಗೆ ಯಾರನ್ನ ಮಾತಾಡಂಗಿಲ್ಲ. ಅವ್ರ ನಟನೆ ಅನ್ನೋದು ಹುಡ್ದೆಯಿಂದನೇ ಬಂದಿದೆ. ಯಾಕೆಂದ್ರೆ ಅವರ ತಂದೆ ಯಾವಾಗ ಅಭಿನಯ ಮಾಡ್ತಾ ಇದ್ರು ಅದನ್ನ ಬ್ಲಡ್ ಅಲ್ಲಿ ಏನಿದೆ ಅನ್ನೋದು ಬಂದಿದೆ. ಬಟ್ ಏನಂದ್ರೆ ಅವ್ರಿಗೆ ನಾವು ಹೇಳೋದಿಷ್ಟೇ, ನಿಮ್ಮ ಅಭಿನಯ ಆಗ್ಲಿ, ನಿಮ್ಮ ಸಹಾಯ ಗುಣ ಆಗ್ಲಿ ಯಾರು ಮರೆಯಕ್ಕಾಗಲ್ಲ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರೇ ನೊಂದವ್ರಿಗೆ ನಿಮ್ ಕೈಲ ಸಹಾಯ ಮಾಡ್ತೀರಾ, ಇಲ್ಲ ಅಂತ ಹೇಳಿಲ್ಲ. ಜಸ್ಟ್ ಏನ್ ಹೇಳೋದು ಅಂದ್ರೆ ವಿಧಿ PRS ಅಂತ ಏನು ಹಿರಿಯರು ಹೇಳಿದ್ದಾರೆ, ಆ ತರ ಅವತ್ತು ಜಸ್ಟ್ ಒಂದು 2 ಮಿನಿಟ್ಸ್, ಒಂದು 2 ನಿಮಿಷ ಮೌನವಾಗಿ ಜಾರಿದಿದ್ರೆ ಇವತ್ತು ಇಷ್ಟು ದೊಡ್ಡದಾಗ್ತಾ ಇರ್ಲಿಲ್ಲ. ನಿಮ್ಗೆ ಈ ಒಂದು ಸಂಕಷ್ಟ ಏನಿದೆ ಇವತ್ತು ಅದು ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇವತ್ತು ಭಾರತ ದೇಶದಲ್ಲಿ ಕಾನೂನು ಅಂದ ಮೇಲೆ ಅದು ಬಡವ ಬಲ್ಲಿಗ ಯಾರೇ ಇದ್ರು ಎಲ್ಲರಿಗೂ ಒಂದೇ. ಆದ್ರೆ ಅಭಿನಯದ ಬಂದಾಗ, ಒಂದು ಒಂದು ನಿಮ್ಮ ಅಭಿನಯ ಬಂದಾಗ ಯಾರೇನು ಮಾತಾಡೋಕ್ಕಲ್ಲ. ಯಾಕೆಂದ್ರೆ ಒಬ್ಬ ನಿರ್ಮಾಪಕ ಇರ್ಬೋದು, ಒಬ್ಬ ನಿರ್ದೇಶಕ ಇರ್ಬೋದು, ಏನ್ ನಿಮ್ಗೆ ಒಂದು ಪಾತ್ರ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಿಮ್ಮ ಕೈಲಾದ ಮಟ್ಟಿಗೆ ಅದಕ್ಕೆ ನ್ಯಾಯ ಅನ್ನೋದು ಒದಗಿಸ್ತೀರಾ. ಬಟ್ ಆದ್ರೆ ಅದೇ ಇದು ಏನ್ ನಿಮ್ಮ ಕೆಲವು ಹಿಂದೆ ನಿಮ್ಮ ಸಂಘ ಏನಿತ್ತು, ಆ ಸಂಘದಿಂದ ಆದಂತ ಒಂದು ಎಡವಟ್ಟು ಇವತ್ತು ನಿಮ್ಗೆ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿಲಿ ಇದ್ದೀರಾ. ಆದ್ರೆ ಡೆವಿಲ್ ಸಿನಿಮಾ ದಯವಿಟ್ಟು ಕನ್ನಡ ಅಭಿಮಾನಿಗಳು ಯಾವುದೇ ಒಂದು ಒಳ್ಳೆ ಚಿತ್ರ ಬಂದ್ರೆ ಕೈ ಬಿಡಲ್ಲ. 100ಕ್ಕೆ 100% ಈ ಡೆವಿಲ್ ಚಿತ್ರ ಯಶಸ್ವಿ ಆಗೇ ಆಗುತ್ತೆ. ದರ್ಶನ್ ಅಭಿಮಾನಿಗಳು ಅಂತಾನೆ ಅಲ್ಲ, ಇಡೀ ಕನ್ನಡ ಚಿತ್ರರಂಗನೇ ಯಾವತ್ತು ಕನ್ನಡ ಅಭಿಮಾನಿಗಳು ಯಾವತ್ತು ಒಂದು ಉತ್ತಮ ಚಿತ್ರಕ್ಕೆ ಉತ್ತಮವಾದ ರೆಸ್ಪಾನ್ಸೇ ಕೊಡ್ತಾರೆ. ಒಬ್ಬ ಕನ್ನಡ ಅಭಿಮಾನಿ ಒಂದು ಚಿತ್ರ ಒಂದು ಸಾರಿ ಇಷ್ಟ ಆಯ್ತು ಅಂದ್ರೆ ಅವ್ರ ಮನಸ್ಸು ಒಪ್ಪಿತು ಅಂದ್ರೆ ಚಿತ್ರ 100ಕ್ಕೆ 100% ಯಶಸ್ವಿ ಖಂಡಿತ. ಮೊದಲು ಏನಂದ್ರೆ ನಮ್ಮ ಜನ ಯಾವತ್ತೂ ಅಷ್ಟೇ, ಅಭಿನಯ ಒಂದು ಯಾವುದೇ ರೀತಿ ವಿಭಿನ್ನ ಕಥೆಗಳು ಬಂದ್ರು ಅದನ್ನ ಇಷ್ಟಪಟ್ಟೆ ಪಡ್ತಾರೆ. ಅಲ್ಲ, ದರ್ಶನ್ ಅಂತಾನೆ ಹೇಳ್ಬೋದು. ಆದ್ರೆ ಅದೇ ಹೇಳ್ದಲ್ಲ, ಅವ್ರ ಅಭಿನಯದ ಬಗ್ಗೆ ಯಾರು ಮಾತಾಡಕ್ಕಾಗಲ್ಲ. ಅವ್ರ ಅಭಿನಯ ಇರ್ಬೋದು, ಇವತ್ತರವರೆಗೂ ಅವರು ಮಾಡಿರಕಂತ ಒಂದು ಸಹಾಯ. ಯಾಕೆಂದ್ರೆ ಒಂದು ಎಲೆಮರೆ ಕಾಯಿ ತರ ಇದ್ರು. ಯಾವ್ದೋ ಒಂದು ವಿಷಯಗಳಿಗೆ ಅಂತ ಹೇಳ್ತೀವಲ್ಲ, ಆ ತರ ಒಂದು ಇದ್ರಲ್ಲಿ ಹೋಗಿ ಅವತ್ತೊಂದು 5 ನಿಮಿಷ ತಾಳ್ಮೆ ತಗೊಂಡಿದ್ರೆ, ಅವ್ರಿಗಿರೋಂಥ ಇನ್ಫ್ಲೂಯೆನ್ಸ್ ಒಂದು ಇದ್ರಲ್ಲಿ ಒಂದು ತಾಳ್ಮೆ ಅಂತ ತಗೊಂಡ್ಬಿಟ್ಟಿದ್ರೆ ಇಷ್ಟು ರಾಮಾಯಣನೇ ಆಗ್ತಿರಲ್ಲ. ಕನ್ನಡ ಚಿತ್ರರಂಗೆ ಇನ್ನ ಮತ್ತಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡುಗೆ ನೀಡಬಹುದಾಗಿತ್ತು. ಇಷ್ಟೆಲ್ಲ ಮಾಡಿದ್ರು ಕೂಡ ಜನರು ಅವ್ರನ್ನ ಇನ್ನೂ ಪ್ರೀತಿಸುವಂತದ್ದು ಇನ್ನೂ ಜಾಸ್ತಿ ಆಗಿದೆ. ಬಟ್ ಯಾಕೆ ಇರ್ಬೋದು ಸರ್, ಯಾಕೆ ದರ್ಶನ್ 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 ಅಂತ ಇಷ್ಟೊಂದು ಇಷ್ಟಪಡ್ತಾರೆ ಜನರು? ಸರ್, ಒಂದು ಅವ್ರ ಇಲ್ಲರಂತ ಒಂದು ಒಳ್ಳೆ ಗುಣ. ಯಾಕೆಂದ್ರೆ ಈಗ ಯಾರೇ ಅಲ್ಲಿ ಒಬ್ರು ಸಹಾಯ ಮಾಡಿದಾಗ ಅದನ್ನ 10 ಜನಕ್ಕೆ ಹೇಳ್ತಾರೆ. ಅವಾಗ ಏನಾಗುತ್ತೆ, ತಿಳಿಯೋದು ಒಬ್ಬ ನಟರಿಂದ ನಮ್ಗೇನೋ ಹೆಲ್ಪ್ ಆಗ್ತಾ ಇತ್ತೇನೋ. ಇವತ್ತು ಅವ್ರು ಈಜೆ ಇದ್ದಿದ್ರೆ ಒಂದು 10 ಜನಕ್ಕೆ ಹೆಲ್ಪ್ ಆಗಿರೋದು. ಇವತ್ತು ಕಾಮನ್ ಮ್ಯಾನ್ ಸಾಮಾನ್ಯರು ಇರ್ಬೋದು, ಇಲ್ಲ ಚಿತ್ರರಂಗದ ಸಹಪಾಠಿಗಳು ಸಹ ಕಲಾವಿದರಿಗಿರ್ಬೋದು. ಇವತ್ತು ಎಷ್ಟೋ ಜನ ಸಹ ಕಲಾವಿದರು ಹೇಳ್ಕೊಂಡಿದ್ದಾರೆ, ದರ್ಶನ್ ಆ ಥರ ಇರಲಿಲ್ಲ, ಏನಕ್ಕೆ ಈ ರೀತಿ ಆಯ್ತು ಅನ್ನೋದು ಸಮಯ ಏನು ಅನ್ನೋದೇ ಗೊತ್ತಾಗಿಲ್ಲ ಅಂತ. ಯಾಕೆಂದ್ರೆ ತುಂಬಾ ಜನ ತನ್ನ ಜೊತೆ ಕೆಲಸ ಮಾಡೋಕ್ಕಂತ ಸಹ ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ. ಅವ್ರು ಗೊತ್ತಿಲ್ದಿರಂಗೆ ಯಾವುದೇ ರೀತಿ ಒಂದು ಪಬ್ಲಿಸಿಟಿ ಆಗಲಿ ಮತ್ತೊಂದಾಗ್ಲಿ ತಗೊಂಡಿಲ್ಲ. ಆ ಗುಣಗಳ ಬಗ್ಗೆ ನಾವೇನು ಮಾತಾಡೋಕ್ಕಲ್ಲ. ಅದಕ್ಕೆ ಇವತ್ತೇನ್ ಮಾಡಿದ್ದಾರೆ, ಕರ್ನಾಟಕ ಜನ ತುಂಬಾ ಇಷ್ಟಪಡ್ತಾರೆ. ಯಾವತ್ತೂ ಅಷ್ಟೇ ಕನ್ನಡ ಜನ ಯಾರು ಸಹಾಯ ಮಾಡ್ತಾರೆ, ಯಾರು ಒಂದು ಅಭಿನಯನ ಒಂದು ಸಾರಿ ಇಷ್ಟಪಟ್ರು ಅಂದ್ರೆ ಅವ್ರ ಮನಸ್ಸಿನಿಂದ ಬೇರೆ ಇನ್ಯಾರನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇವತ್ತು ಫಿಲಿಂ ರಿಲೀಸ್ ಆಗ್ತಾ ಇದೆ, ಡಿ ಬಾಸ್ ಅವ್ರು ಜೈಲಲ್ಲಿ ಇದ್ದಾರೆ. ಆದ್ರೂ ಸಹ ಅವ್ರ ಅಭಿಮಾನಿಗಳು ಒಂದು ಹಬ್ಬ ಅನ್ನೋದು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ತಮಿಳ್ನಾಡು ಬಾರ್ಡ್ರು ಒಂದು ಕನ್ನಡ ಚಿತ್ರ ರಿಲೀಸ್ ಆಗ್ಬೇಕು ಅಂದ್ರೆ ಸಾಹಸ ಪಡ್ಬೇಕು, ಅದು ಎಂತ ನಟರದೇ ಆಗಿದ್ರೆ. ಆದ್ರೆ ಇವತ್ತು ಡಿ ಬಾಸ್ದು ಒಂದು ಹಬ್ಬದ ತರ ಮಾಡ್ತಾ ಇದಾರೆ. ಅತ್ತೆ ಬೇಲೆ ಹೊಸೂರು ಕಡೆ ಎಲ್ಲ 11ನೇ ತಾರೀಕು. ದಯವಿಟ್ಟು ಈ ಒಂದು ಹಬ್ಬಕ್ಕೆ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳು ಹೆಚ್ಚು ಸಹಕಾರ ನೀಡಬೇಕು. ಅವಾಗ ಕನ್ನಡ ಚಿತ್ರರಂಗನೂ ಬೆಳೆಯುತ್ತೆ, ಕನ್ನಡ ಎಲ್ಲಿದೆ ಅನ್ನೋದನ್ನು ಬೆಳೀತದೆ. ಸಿನಿಮಾ ರಿಲೀಸ್ ಆಗ್ತಿದೆ 11ನೇ ತಾರೀಕು. ಹೇಗಿದೆ ನಿಮ್ ಸೆಲೆಬ್ರೇಷನ್? ನಮ್ದು ಫುಲ್ ಮಾಮೂಲಿ, ಎಲ್ಲ ಪಿಕ್ಚರ್ಗೆ ಹೋಯ್ತಿವಿ, ಮಾಮೂಲಿ ಕ್ರೇಜ್ ಇದ್ದೇ ಇರುತ್ತೆ. ಫಸ್ಟ್ ಶೋ ನೋಡ್ತೀವಿ. ಸೆಲೆಬ್ರೇಷನ್ ಅದು ಇದು ಏನಾದ್ರು ಇತಿಹಾಸ? ಸೆಲೆಬ್ರೇಷನ್ ಅಂತ ಏನಿಲ್ಲ ಸರ್, ನಮ್ ಡ್ಯೂಟಿ ಫಸ್ಟ್ ಶೋ ಬಂದು ನೋಡ್ತೀವಿ, ಆಯ್ತು ಮುಗೀತು, ಆಮೇಲೆ ನಮ್ ಪಾಟಿಗೆ ನಾವು ಡ್ಯೂಟಿಗೆ ಹೋಗ್ತೀವಿ. ನೀವು ಯಾವಾಗಿಂದ ದರ್ಶನ್ ಅವರ ಅಭಿಮಾನಿ? ನಾನು ಕರಿಯ ಪಿಕ್ಚರ್ ಇಂದ ನೋಡ್ಕೊಂಡೇ ಬಂದಿದ್ದೀನಿ, ಅವಾಗಿಂದ ಅವ್ರ ಅಭಿಮಾನಿನೇ. ಹೇಗಿದೆ ನಿಮ್ ತಂಡ ಅದು ಇದು ಎಲ್ಲ ಹೇಗೆ ನಡೆಯುತ್ತೆ? ನಮ್ದೊಂದು 10 ಜನ ಆಟೋದವರು ಇದ್ದಾರೆ. ಎಲ್ಲರೂ ಬರ್ತೀವಿ, ಎಲ್ಲರೂ ಒಂದೇ ಸಲ ನೋಡ್ತೀವಿ. ಫಸ್ಟ್ ಶೋ ನೋಡ್ಕೊಂಡು ಹೋಗ್ತೀವಿ. ಸರ್, ನಿಮ್ದು ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ದು ಸೇಮ್ ಇಲ್ಲೇ ಯಾರಾಗಿರ ಹಾಕಿ ಜೋರು ಮಾಡ್ಕೊಂಡು ಹೋಗ್ತೀವಿ.
ದರ್ಶನ್ ಅವ್ರ ಸಿನಿಮಾ ಹೇಗಿದ್ರು ನೋಡ್ತೀರಾ? ಹೇಗಿದ್ರು ನೋಡಕ್ ಅವ್ರು ಚೆನ್ನಾಗೇ ಮಾಡ್ತಾರಲ್ಲ ಯಾವಾಗ್ಲೂ. ಬೇರೆ ಏನ್ ಹೇಳ್ತೀರಾ ಬೇರೆ ಸರ್? ನಿಮ್ಗೆ ಇವತ್ತು ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇರೋದಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ಕೊಂಡಿದ್ದೀರಾ? ತುಂಬಾ ಕಾಯ್ತಾ ಇದೀವಿ. ಅವ್ರ ಸಿನಿಮಾಗಿನ್ನ ಅವ್ರ ಜೈಲಿಂದ ರಿಲೀಸ್ ಆಗ್ಲಿ ಅಂತ ಕಾಯ್ತಿದೀನಿ. ರಿಲೀಸ್ ಆಗ್ಲಿ, ಆಮೇಲೆ ಅವ್ರಿಗೆ ಇನ್ನೊಂದು ಹಬ್ಬ ಮಾಡೋದ ಕಾಯ್ತಾ ಇದ್ದೀವಿ. ದರ್ಶನ್ ಅವ್ರು ಇಲ್ಲ, ಇದ್ರಲ್ಲಿ ಇದಾರೆ. ಹೌದು, ಆದ್ರೂ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಅವ್ರು ಇದ್ದಿದ್ರೆ ಇನ್ನ ಜಾಸ್ತಿ ಹಬ್ಬ ಆಗಿರೋದು. ಈಗ್ಲೂ ಏನು ಕಮ್ಮಿ ಇಲ್ಲ, ಅವ್ರ ಫ್ಯಾನ್ಸ್ಗಳು ಮಾಡೇ ಮಾಡ್ತಾರೆ. ದರ್ಶನ್ ಅವ್ರು ಬಿಟ್ಕೊಡಲ್ಲ ಯಾರು. ಅವ್ರು ತಪ್ಪು ಮಾಡೋರೋ ಇಲ್ವೋ ಸೆಕೆಂಡ್ರಿ, ಅವ್ರು ಬಂದ್ರೆ ಇನ್ನೊಂಥರ ಹಬ್ಬ ಆಗಿರುತ್ತೆ. ಅವ್ರು ಇಲ್ದೇ ಇರೋದಕ್ಕೆ ಸಿನಿಮಾ ನೀವ್ ಹೇಗ್ ನಡ್ಸ್ಕೊಡ್ತೀರಾ? ಅವ್ರು ಇಲ್ಲ ಅಂದ್ರೆ ಏನ್ ಸರ್, ಅವ್ರೆಲ್ಲ ಮನ್ಸಲ್ಲಿ ಇರ್ತಾರಲ್ಲ ಸರ್, ಸಾಕಷ್ಟು ನಮ್ಗೆ. ಬರ್ಲಿ ಅಂತ ಕಾಯ್ತಿದ್ವಿ, ಬಂದ್ಮೇಲೆ ಇನ್ನೊಂಥರ ಹಬ್ಬ ಮಾಡೋಣ ಅಂತ. ಇಲ್ಲ ಅವ್ರ ಅಪ್ಪಿ ತಪ್ಪಿ ರಿಲೀಸ್ ಆದ್ರೆ ಇನ್ನ ಎಲ್ಲರಿಗೂ ಖುಷಿ ಆಗುತ್ತೆ. ಅವ್ರು ಇದ್ದಿದ್ರೆ ಇನ್ನೂ ಇನ್ನ ಚೆನ್ನಾಗಿರೋದು, ಇನ್ನ ಪಿಕ್ಚರ್ ಇನ್ನ ತುಂಬಾ ಇಟ್ ಮೇಲೆ ಇಟ್ಟಾಗಿರೋದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.